ಡಿಸಿ ಈ ಸಿನಿಮಾ ಮೇಲೆ ಹೈಪ್ ಯಾಕೆ ಅಂದರೆ ಫಸ್ಟ್ ಟೈಮ್ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಅವರು ಹೀರೋ ಆಗಿ ಡೆಬ್ಯೂಟ್ ಮಾಡ್ತಿದ್ದಾರೆ. ಅದರ ಜೊತೆ ಅರುಣ್ ಮತೇಶ್ವರನ್ ಡೈರೆಕ್ಷನ್, ಅನಿರುದ್ಧ್ ಅವರ ಮ್ಯೂಸಿಕ್, ಈ ಕಾಂಬಿನೇಷನ್ ನೋಡ್ತಿದ್ರೆ ಎಕ್ಸ್ಪೆಕ್ಟೇಷನ್ ತುಂಬ ಹೈಯಲ್ಲಿದೆ. ಸೊ ಟ್ರೇಲರ್ ಹೈಪ್ಗೆ ಜಸ್ಟಿಸ್ ಕೊಡುತ್ತಾ? ಬನ್ನಿ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಬ್ರೇಕ್ ಡೌನ್ ಮಾಡೋಣ. ತಲೆಯಲ್ಲಿ ಅನಿಸಿದ್ದು ಮನ್ಸಿಗೆ ಬಂದಿದ್ದು, ಮಾತಾಡೋ ಮಾತು ನಂಗನ್ಸಿದ್ದು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟ್ರೇಲರ್ ಸ್ಟಾರ್ಟ್ ಆಗೋದೇ ಡಾರ್ಕ್ ಮತ್ತು ಇಂಟೆನ್ಸ್ ಅಟ್ಮಾಸ್ಫಿಯರ್ ಇಂದ. ಸ್ಟಾರ್ಟಿಂಗ್ ಶಾಟ್ಗಳೇ ವೈಲೆನ್ಸ್, ಲಾ ವರ್ಸಸ್ ರಿವೆಂಜ್ ಮತ್ತು ಎಮೋಷನಲ್ ಪೇನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಮೂವಿ ನಾರ್ಮಲ್ ಕಮರ್ಷಿಯಲ್ ಆಕ್ಷನ್ ಸಿನಿಮಾ ಅನ್ಸೋ ಚಾನ್ಸ್ ತುಂಬ ಕಮ್ಮಿ. ಅದ್ರ ಬದಲಾಗಿ ಕಂಪ್ಲೀಟ್ ರಾ, ಬ್ರೂಟಲ್ ಮತ್ತು ಎಮೋಷನಲ್ ಚಾರ್ಜ್ ಆಕ್ಷನ್ ಡ್ರಾಮಾ ಫೀಲ್ ಕೊಡ್ತಾ ಇದೆ. ಟ್ರೇಲರ್ ನೋಡಿದ್ಮೇಲೆ ಒಂದು ವಿಷಯ ಕ್ಲಿಯರ್ ಆಗಿದ್ದು, ಮ್ಯಾಡ್ನೆಸ್ ಅನ್ನೋದು ಈ ಮೂವಿಯ ಬಿಗ್ಗೆಸ್ಟ್ ಥೀಮ್ ಆಗಿರುತ್ತೆ. ಇನ್ನು ಡಿ ಸಿ ಏನಂತ ಕೇಳಿದ್ರೆ ಡಿ ಫಾರ್ ದೇವದಾಸ್, ಅಂದ್ರೆ ಲೋಕೇಶ್ ಕನಗರಾಜ್ ದೇವದಾಸ್ ಅನ್ನೋ ಹೆಸರಲ್ಲಿ ಪರಿಚಯ ಆಗ್ತಾರೆ. ಲೋಕೇಶ್ ಕನಗರಾಜ್ನ ಹೀರೋ ಅವತಾರ್ ನೋಡೋದು ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ ಆಗಿ ಅವರ ಸ್ಟೈಲ್ ಎಲ್ಲ ನಮಗೆ ಗೊತ್ತು, ಆದ್ರೆ ಆಕ್ಟರ್ ಆಗಿ ಸ್ಕ್ರೀನ್ ಮೇಲೆ ಬಂದಾಗ ನ್ಯಾಚುರಲ್ ಬಾಡಿ ಲ್ಯಾಂಗ್ವೇಜ್, ಇಂಟೆನ್ಸ್ ಎಕ್ಸ್ಪ್ರೆಷನ್ ಮತ್ತು ಸೈಲೆಂಟ್ ಆಟಿಟ್ಯೂಡ್ ತುಂಬಾ ಸೂಟ್ ಆಗ್ತಾ ಇದೆ. ಓವರ್ ಮಾಸ್ ಬಿಲ್ಡಪ್ ಇಲ್ಲ, ಕ್ಯಾರೆಕ್ಟರ್ಗೆ ಬೇಕಾದ ಮೆಚುರಿಟಿ ಮತ್ತು ರಾನೆಸ್ ಮೇಂಟೈನ್ ಮಾಡಿದ್ದಾರೆ. ದೇವದಾಸ್ ಕ್ಯಾರೆಕ್ಟರ್ ಕಂಪ್ಲೀಟ್ ರಿವೆಂಜ್ ಮೋಡ್ ಅಲ್ಲಿ ಇದ್ದಾಗಿದೆ. ಇನ್ನು ಡಿ ಫಾರ್ ದೇವದಾಸ್ ಆದ್ರೆ ಸಿ ಫಾರ್ ಚಂದ್ರ, ಅಂದ್ರೆ ವಮಿಕಾ ಗಬ್ಬಿ ಚಂದ್ರ ಆಗಿ ಕಾಣಿಸ್ಕೊತಾ ಇದ್ದಾರೆ. ಇನ್ನು ಇವರು ಜಸ್ಟ್ ಹೀರೋಯಿನ್ ರೋಲ್ ಅಲ್ಲ ಅಂತ ಕ್ಲಿಯರ್ ಆಗ್ತಾ ಇದೆ. ಚಂದ್ರ ಕ್ಯಾರೆಕ್ಟರ್ ಕೂಡ ದೇವದಾಸ್ ತರ ಪೇನ್ ಮತ್ತು ರಿವೆಂಜ್ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಟ್ರೇಲರ್ ಅಲ್ಲಿ ಇವರಿಬ್ಬರ ಕೆಮಿಸ್ಟ್ರಿ ರೊಮ್ಯಾಂಟಿಕ್ ಆಂಗಲ್ಗಿಂತ ಎಮೋಷನಲ್ ಪಾರ್ಟ್ನರ್ಶಿಪ್ ತರ ಫೀಲ್ ಆಗ್ತಾ ಇದೆ. ಸೇಮ್ ಗೋಲ್, ಸೇಮ್ ಮ್ಯಾಡ್ನೆಸ್, ಆದ್ರೆ ಡಿಫ್ರೆಂಟ್ ಎಮೋಷನ್ಸ್. ಈ ಕಾಂಬಿನೇಷನ್ ಮೂವಿ ಹೈಲೈಟ್ ಅಂತಾನೆ ಅನ್ಬೋದು. ಇನ್ನು ಡೈರೆಕ್ಷನ್ ಹೇಳ್ಬೇಕಂದ್ರೆ ಅರುಣ್ ಮತೀಶ್ವರಂ ಡೈರೆಕ್ಷನ್. ಕ್ಯಾಪ್ಟನ್ ಮಿಲ್ಲರ್ ನೋಡಿದವರಿಗೆ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಆಲ್ರೆಡಿ ಗೊತ್ತಿರುತ್ತೆ. ಡಾರ್ಕ್ ವಿಜುವಲ್ಸ್, ರಾ ವೈಲೆನ್ಸ್, ರಿಯಲಿಸ್ಟಿಕ್ ಆಕ್ಷನ್ಸ್ ಮತ್ತು ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಇವೆಲ್ಲ ಡಿ ಸಿ ಟ್ರೈಲರ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಟ್ರೈಲರ್ ಕಂಪ್ಲೀಟ್ ಸ್ಟೈಲಿಶ್ ಇದ್ರು ಸ್ಟೈಲ್ಗೋಸ್ಕರ ಸ್ಟೋರಿ ಕಾಂಪ್ರಮೈಸ್ ಮಾಡಿಲ್ಲ ಅಂತ ಫೀಲ್ ಕೊಡ್ತಾ ಇದೆ. ಎವ್ರಿ ಫ್ರೇಮ್ ಅಲ್ಲೂ ಒಂದು ಪರ್ಪಸ್ ಇದ್ದ ಹಾಗೆ ಕಾಣಿಸುತ್ತೆ. ಟ್ರೈಲರ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನಂದ್ರೆ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ಸ್, ಗನ್ ಬ್ಯಾಟಲ್ಸ್, ಬ್ಲಡ್ ಶೆಡ್, ಎಕ್ಸ್ಪ್ಲೋಷನ್ಸ್ ಎಲ್ಲ ಸೀನ್ಸ್ ತುಂಬಾ ಗ್ರಿಟಿ ಫೀಲ್ ಕೊಡ್ತಾ ಇದೆ. ವೈಲೆನ್ಸ್ ಸ್ವಲ್ಪ ಗ್ರಾಫಿಕ್ ಸೈಡ್ಗೆ ಹೋಗಿದೆ. ಸೊ ಫ್ಯಾಮಿಲಿ ಕಮರ್ಷಿಯಲ್ ಆಡಿಯನ್ಸ್ಗಿಂತ ಆಕ್ಷನ್ಸ್ ಲವರ್ಸ್ಗೆ ತುಂಬಾ ಕನೆಕ್ಟ್ ಆಗ್ಬೋದು. ವಿಜುವಲ್ ಕ್ವಾಲಿಟಿ ಔಟ್ಸ್ಟ್ಯಾಂಡಿಂಗ್, ಕ್ಯಾಮ್ರಾ ಆಂಗಲ್ಸ್, ಲೈಟಿಂಗ್, ಕಲರ್ ಗ್ರೇಡಿಂಗ್ ಎವ್ರಿಥಿಂಗ್ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿದೆ. ಇನ್ನು ಅನಿರುದ್ಧ್ ಅವರ BGMಗಳು. ಅನಿರುದ್ಧ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಪ್ರೇಟ್ ಸೆಕ್ಷನ್ನೇ ಬೇಕಾಗುತ್ತೆ. ಯಾಕಂದ್ರೆ ಟ್ರೇಲರ್ ಬಿಗ್ಗೆಸ್ಟ್ ಎಲಿವೇಶನ್ ಕೊಡೋಕೆ ಇವರು ಒಂದು ಕಾರಣ ಆಗ್ತಾರೆ. ರಾಕ್ ಮ್ಯೂಸಿಕ್ ಜೊತೆಗೆ ಕ್ಲಾಸಿಕಲ್ ಎಲಿಮೆಂಟ್ಸ್ ಮಿಕ್ಸ್ ಮಾಡಿ ಎವ್ರಿ ಆಕ್ಷನ್ ಸೀನ್ಸ್ಗೆ ನೆಕ್ಸ್ಟ್ ಲೆವೆಲ್ ಎನರ್ಜಿ ಕ್ರಿಯೇಟ್ ಮಾಡಿದ್ದಾರೆ. ಸೈಲೆನ್ಸ್ ಇಂದ ಸಡನ್ ಮ್ಯೂಸಿಕ್ ರೈಸ್ ಆಗುವ ಮೂಮೆಂಟ್ಸ್ ಗೂಸ್ ಬಂಪ್ಸ್ ಗ್ಯಾರಂಟಿ ಅನ್ನೋ ತರ ಮಾಡುತ್ತೆ. ಹಾನೆಸ್ಟ್ಲಿ ಟ್ರೈಲರ್ ಮುಗಿದ್ಮೇಲೆ ವಿಜುವಲ್ಸ್ಗಿಂತ BGM ಮೈಂಡ್ ಅಲ್ಲಿ ಉಳ್ಕೊಳ್ಳುತ್ತೆ. ಅಂಡ್ ಇವರು ಈ ಮೂವಿಯಲ್ಲಿ ಮಾಡಿರುವಂತ ಟ್ರ್ಯಾಕ್ಸ್ಗಳು ನನ್ನ ಪ್ಲೇ ಲಿಸ್ಟ್ ನಲ್ಲಿ ಸದ್ದು ಮಾಡ್ತಾನೆ ಇದೆ. ಈ ಎಲ್ಲ ಎಲಿಮೆಂಟ್ಸ್ ಸೇರಿದ್ರೆ ಇಂಟೆನ್ಸ್ ಥ್ರಿಲ್ಲರ್ ಆಗೋ ಸಾಧ್ಯತೆ ಇದೆ. ಸ್ಟೋರಿ ಎಮೋಷನಲ್ ಇದ್ರೆ ಮೂವಿ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗ್ಬೋದು. ಇನ್ನು 2 minutes 30 seconds ಇರುವಂಥ ಟ್ರೈಲರ್ ಬೋರ್ ಕೊಡೋ ಚಾನ್ಸ್ ಇಲ್ಲ. ಸನ್ ಪಿಕ್ಚರ್ಸ್ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಸ್ಕ್ರೀನ್ ಮೇಲೆ ಕ್ಲಿಯರ್ಲಿ ಕಾಣಿಸುತ್ತೆ. ಇನ್ನು ನಂಗನ್ಸಿದ್ದು ಹೇಳೋದಾದ್ರೆ ಲೋಕೇಶ್ ಕನಗರಾಜ್ ಅವರ ಹೀರೋ ಡೆಬ್ಯೂಟ್ ನೋಡೋಕೆ ತುಂಬಾ ಎಕ್ಸೈಟಿಂಗ್ ಆಗಿದೆ. ಅರುಣ್ ಮತೀಶ್ವರನ್ ಡೈರೆಕ್ಷನ್ ಸ್ಟೈಲ್, ಅನಿರುದ್ಧ್ BGM ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು. ಇದು ರೆಗ್ಯುಲರ್ ಮಾಸ್ ಎಂಟರ್ಟೈನರ್ ಅಲ್ಲ, ಡಾರ್ಕ್, ವೈಲೆಂಟ್, ಎಮೋಷನಲಿ ಇಂಟೆನ್ಸ್ ಆಕ್ಷನ್ ಥ್ರಿಲ್ಲರ್ ಎಕ್ಸ್ಪೆಕ್ಟ್ ಮಾಡೋರು ಈ ಮೂವಿನ ಡೆಫಿನೆಟ್ ಆಗಿ ನೋಡ್ಬೋದು. August 7 ರಿಲೀಸ್ ಆಗ್ತಾ ಇದೆ. ಅದರ ರಿವ್ಯೂ ಕಮಿಂಗ್ ಸೂನ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಮಣಿಕಂಠ.